ಮುಖ್ಯಮಂತ್ರಿಗಳು ಮತ್ತೊಂದನ್ನ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. 1980ರ ದಶಕದಲ್ಲಿ ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿ ರಾಜಕಾರಣಕ್ಕೆ ಬಂದಂತವರು. ಡಾಕ್ಟರ್ ಜೀವರಾಜ್ ಆಳ್ವ ಅವರು ನಮ್ಮನ್ನೆಲ್ಲ ರಾಜಕೀಯಕ್ಕೆ ಕರ್ಕೊಂಡು ಬಂದಂತವರು. ಆ ಕಾಲದಲ್ಲಿ ನಾನು ವಿದ್ಯಾರ್ಥಿ ನಾಯಕನಾಗಿ, ಸ್ಟೂಡೆಂಟ್ ಲೀಡರ್ ಆಗಿ, ಸೆನೆಟ್ ಮೆಂಬರ್, ಸಿಂಡಿಕೇಟ್ ಮೆಂಬರ್ ಆಗಿ ನಾವೆಲ್ಲ ರಾಜಕೀಯಕ್ಕೆ ಬಂದಂತವರು. ಅದಾದ್ಮೇಲೆ ಈ ಚುನಾವಣೆಗಳನ್ನ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ತೆಗೆದುಹಾಕ್ಬಿಟ್ರು. ಇವತ್ತು ರಾಜಕೀಯ ಪ್ರಜ್ಞೆ ಮೂಡಬೇಕು, ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಮುಂದಿನ ನಾಯಕರು ಬರಬೇಕು, ದೂರದೃಷ್ಟಿ ಇರುವಂತಹ ನಾಯಕರುಗಳು ಸೃಷ್ಟಿಯಾಗಬೇಕು ಅಂತೇಳಿ ಇವತ್ತು ಬಜೆಟ್ ಅಲ್ಲಿ ಚುನಾವಣೆಗಳನ್ನ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಚುನಾವಣೆಗಳನ್ನು ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ಘೋಷಣೆ ಮಾಡಿದೆ. ಅದು ಘೋಷಣೆಯಾಗಿ ಉಳಿಯಬಾರದು. ಮುಂದಿನ ಶೈಕ್ಷಣಿಕ ವರ್ಷದಿಂದ ಆ ಚುನಾವಣೆಗಳು ಪ್ರಾರಂಭ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಿದ್ದರಾಮಯ್ಯನವರು ಇದೇ ವರ್ಷ ಇಂದಿನ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು ಆಡಳಿತದಲ್ಲಿ ಮಾಡಿದ ದಾಖಲೆಯನ್ನ ಇವತ್ತು ಮುರಿದೆವು. ಹಾಗೂ ಅದೇ ರೀತಿ ಒಂದು ಅತಿ ಹೆಚ್ಚಿನ ಬಜೆಟ್ ಅನ್ನು ಮಂಡಿಸಿ ದಾಖಲೆಯನ್ನು ಮಾಡಿದ್ದಾರೆ ಮಾರ್ಚ್ 6ನೇ ತಾರೀಕು. ಈ ದಾಖಲೆ ಮಾಡಿದಂತ ಮುಖ್ಯಮಂತ್ರಿಗಳನ್ನ ನಾನು ಅಭಿನಂದಿಸಬೇಕಾಗುತ್ತೆ. ಅವರ ಪಕ್ಷದವರು ಅವತ್ತು 6ನೇ ತಾರೀಕು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಂತ ಸಂದರ್ಭದಲ್ಲಿ ಒಂದು ದೊಡ್ಡ ಜಾಹೀರಾತು ಪತ್ರಿಕೆಯಲ್ಲಿ ಬರುತ್ತೆ, ಮುಖಪುಟದಲ್ಲಿ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ರು ಅಂತ ಹೇಳಿ. ಆದರೆ ಬಜೆಟ್ ಮಂಡಿಸಿ ದಾಖಲೆ ಮುರಿದಂತ ಸಿದ್ದರಾಮಯ್ಯನವರು, ದೇವರಾಜ ಅರಸು ಅವರ ಆಡಳಿತದ ಅವಧಿಯನ್ನ ಬರೆದಂತ ಸಿದ್ದರಾಮಯ್ಯನವರ ಬಜೆಟ್ ಮಂಡಿಸೋ ದಿವಸ ಅದು 10ನೇ ತಾರೀಕು ಇದ್ದಿದ್ದು, ಮಾರ್ಚ್ 10ನೇ ತಾರೀಕು. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಸಂಪೂರ್ಣ ಮಾಡ್ತಿದ್ದು ಮಾರ್ಚ್ 10ನೇ ತಾರೀಕೆ. ಆದರೆ ಬಜೆಟ್ ಮಂಡಿಸೋ ದಿನ ಕೆಪಿಸಿಸಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುವಂತ ಒಂದು ದೊಡ್ಡ ಪುಟದ ಜಾಹೀರಾತು ಯಾಕೆ ಬಂತು ಅಂತ ಹೇಳಿ ನನಗೊಂದು ಆಶ್ಚರ್ಯ. ಆದರೆ ಸರ್ಕಾರ ಮತ್ತೆ ಪಕ್ಷ ಎರಡೂ ಸರಿಗಿಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಆ ಜಾಹೀರಾತು ನೋಡಿ ನನಗಂತೂ ಆಶ್ಚರ್ಯ ಆಯಿತು. ಮುಖ್ಯಮಂತ್ರಿಗಳಿಗೆ ಎಷ್ಟು ಆಶ್ಚರ್ಯ ಮತ್ತು ಆಘಾತ ಆಯಿತೋ ಗೊತ್ತಿಲ್ಲ. ಯಾಕೆಂದ್ರೆ ದಾಖಲೆ ಬಜೆಟ್ ಮಂಡಿಸಿರುವಂತವ್ರ ದಿನ ಪಕ್ಷ ವತಿಯಿಂದ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದಾಯಿತು. ಆದರೆ ಅದು ಆಗಲಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಹೇಳ್ತಿರ್ತಾರೆ, ನಾವು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹಾಲು ಮತ್ತು ಜೇನು ಇದ್ದಂತೆ ಅಂತ. ಆದರೆ ಬಿಜೆಪಿ ಅವರು ಅದಕ್ಕೆ ಹುಳಿ ಹಿಂಡ್ತೀರಾ ಅಂತ ಹೇಳ್ತಿರ್ತಾರೆ. ನಾವ್ಯಾಕೆ ಮಾನ್ಯ ಸಭಾಧ್ಯಕ್ಷರೇ ಹುಳಿ ಹಿಂಡೋದು? ನಮಗೆ ರಾಜ್ಯದಲ್ಲಿ ಮಾಡೋ ಕೆಲಸ ಸಾಕಷ್ಟಿದೆ, ಕ್ಷೇತ್ರದಲ್ಲಿ ಮಾಡುವಂತ ಕೆಲಸನೂ ಸಾಕಷ್ಟಿದೆ.